ರನ್ನಿಂಗಲ್ಲಿರೋದು ಅರ್ಜುನ್ ಜನ್ಯ ಅಲ್ವಾ ಸರ್, ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಾನು. ಆವಾಗ ಕೇಳಿದಾಗ ಆಯಿತು ಓಕೆ ನೋಡೋಣ ಬಿಡಿ ಅಂದ್ಬಿಟ್ಟು ಹೇಳಿ ಸುಮ್ಮನೆ ಆಗ್ಬಿಟ್ಟು ನೆಕ್ಸ್ಟೇ ಅವ್ರು ಫೋನ್ ಮಾಡಿದ್ರು ನನಗೆ, ಮನೋಮೂರ್ತಿ ಸರ್ ಓಕೆನಾ ಅಂತಿಲ್ಲ. ನನಗೂ ನಾನು ಅಂದ್ಕೊಂಡಿದ್ದೆ ಲವ್ ಸ್ಟೋರಿ ತುಂಬ ಈಸಿ ಅನಿಸುತ್ತೆ, ನನಗೆ ಹಿಸ್ಟಾರಿಕಲ್ ಮಾಡಿದಿರೋನ್ಗೆ ಏನಿದು ತುಂಬ ಈಸಿ ಅನಿಸುತ್ತೆ ಅಂದೆ. ಆ್ಯಕ್ಚುಲಿ ಲವ್ ಸ್ಟೋರಿ ಮಾಡೋದು ತುಂಬ ಕಷ್ಟ. ಸಿನಿಮಾ ನೋಡ್ಕೊಂಡೋದ್ರೆ ಇದು ನನ್ನ ಮನೇಲೇ ನಡೀತಿದೆ, ನಿಮಗೆ ಇಂಟ್ರೋಲ್ ಬ್ಲಾಕ್ವರೆಗೂ ಕೆಲವೊಂದು ಸಾರಿ ಯಾವ್ದು ಜಾಸ್ತಿ ಆಗುತ್ತೆ ಯಾವ್ದು ಕಮ್ಮಿ ಆಗುತ್ತೆ ಅನ್ನೋದು ಆರ್ಟಿಸ್ಟ್ಗಳಿಗೆ ಗೊತ್ತಿರಲ್ಲ. ಅದನ್ನೊಬ್ಬ ಕಂಟ್ರೋಲ್ ಮಾಡೋನು ಇರಬೇಕು. ಪರಮೇಶ್ವರೆಲ್ಲ ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡ್ತಿದ್ರು ಅದನ್ನು. ಸೊ ಇವತ್ತಿನ ಜನ್ರೇಷನ್ಗೆ ಯಾವ ಥರ ಈ ಪಿಕ್ಚರ್ ನೋಡ್ತಿದ್ರೆ ಕರೆಕ್ಟ್ ಗುರು ಹೀರೋ ನಂತರನೇ ಇದ್ದಾನೆ, ನನ್ನ ಬಿಹೇವ್ ಮಾಡ್ತಿದ್ದಾನೆ. ಸೊ ಅವ್ರನ್ನೆಲ್ಲ ನಾನು ತಲೆಯಲ್ಲಿ ಇಟ್ಕೊಂಡು ಮಾಡಿದಂಥ ಪಾತ್ರ ಅದು. ಬಟ್ ರೈಟರ್ಸ್ ತುಂಬ ಜನ ನನಗಿಂತ ತುಂಬ ಟ್ಯಾಲೆಂಟ್ ಇರೋರು ಮನೆಗೆ ವಾಪಸ್ ಹೊಟ್ಟೋಗಿದ್ದಾರೆ ಸರ್, ಇಲ್ಲಿ ಕಷ್ಟ ನೋಡಿ. ಹಾಗಾಗಿ ನೀವು ಹೇಳಿದ್ರೆ ಕಥೆಯಲ್ಲೇ ಮೆನ್ಷನ್ ಮಾಡಿದಾಗ ತುಂಬ ಈಸಿ ಇರುತ್ತೆ, ನೆಕ್ಸ್ಟ್ ಸ್ಕ್ರೀನ್ ಪ್ಲೇ ಆಗಲಿ ಡೈಲಾಗ್ಸ್ ಆಗಲಿ. ಬಟ್ ಆದರೂ ಕೆಲವೊಂದು ಸರಿ ನಿಮಗೆ ಕತೆಗೆ ಪೂರಕವಾದಂತಹ ಸ್ಕ್ರೀನ್ ಪ್ಲೇ ಡೈಲಾಗ್ಸ್ಗಳು ಸಿಗದೆ ಹೋದಾಗ ಕತೆನೇ ಮೇನ್ ಕ್ಯಾರಿ ಮಾಡುವಂಥದ್ದು. ಇಲ್ಲಿ ರಾಜ್ವರ್ಧನ್ ಮತ್ತು ಹೀರೋಯಿನ್ ಬಿಟ್ಟರೆ ಒಂದಷ್ಟು ಸಿಚುವೇಶನ್ಗಳು ಕೂಡ ನಿಮಗೆ ಆಡಿಯನ್ಸ್ಗೆ ಫೀಲ್ ಮಾಡ್ತಾ ಹೋಗ್ತವೆ ನಾನು ನೋಡಿದಾಗ, ವಿಜುವಲ್ಸ್ ನೋಡಿದಾಗ. ಅಂದರೆ ಇದರಲ್ಲಿ ಒಂದು 4-5 ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಇದ್ದಾರೆ ಸರ್. ಹೀರೋಯಿನ್ ಬಿಟ್ಟರೆ ತಂದೆ ತಾಯಿ ಕ್ಯಾರೆಕ್ಟರ್, ಈಗ ಹೀರೋ ತಂದೆ ತಾಯಿ ಇರ್ಬೋದು, ಹೀರೋಯಿನ್ ತಂದೆ ತಾಯಿ ಇರ್ಬೋದು, ಮತ್ತು ಆ ನೆಗೆಟಿವ್ ರೋಲ್ ಇರ್ಬೋದು. ಹಾಗಾಗಿ ತುಂಬ ಕ್ಯಾರೆಕ್ಟರ್ಸು ಬೇರೆ ಬೇರೆ ಥರ ಇದೆ. ಇದು ತುಂಬ ಚೆನ್ನಾಗಿ ಬಂದಿದೆ ಅವೆಲ್ಲ. ಮ್ಯೂಸಿಕ್ ಪಾರ್ಟ್ ಹೇಳಬೇಕು ಅಂತಂದರೆ ಫಸ್ಟು ಅವರು ಯಾರು ಮ್ಯೂಸಿಕ್ ಮಾಡೋಣ ಅಂತ ನನಗೆ ಪರಮೇಶ್ ಸರ್ ಕೇಳಿದ್ರು, ಮ್ಯೂಸಿಕ್ ಡೈರೆಕ್ಟರ್ಸ್ ಯಾರು ಇದು ಮಾಡೋಣ ಅಂತ. ನಾನು ಅಂದ್ಕೊಂಡಿದ್ದೆ ಇವಾಗ ರನ್ನಿಂಗಲ್ಲಿರೋದು ಅರ್ಜುನ್ ಜನ್ಯ ಅಲ್ವಾ ಸರ್, ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಾನು. ಆವಾಗ ಕೇಳಿದಾಗ ಆಯಿತು ಓಕೆ ನೋಡೋಣ ಬಿಡಿ ಅಂದ್ಬಿಟ್ಟು ಹೇಳಿ ಸುಮ್ಮನೆ ಆಗ್ಬಿಟ್ಟು ನೆಕ್ಸ್ಟೇ ಅವ್ರು ಫೋನ್ ಮಾಡಿದ್ರು ನನಗೆ, ಮನೋಮೂರ್ತಿ ಸರ್ ಓಕೆನಾ ಅಂತ ಕೇಳಿದ್ರು ನನಗೆ. ಆಗ ಸರ್ ಓಕೆನಾ ಅಂತ ಕೇಳೋದ ಸರ್ ನೀವು? ಮುಂಗಾರು ಮಳೆ ಅಂತ ಸೂಪರ್ ಹಿಟ್ ಸಿನಿಮಾ ಕೊಟ್ಟಿರೋರು, ಇವಾಗ ಅವ್ರಿಗೆ ಸೂಪರ್ ಹಿಟ್ ಸಿನಿಮಾ ಸಾಂಗ್ಗಳು ಕೊಟ್ಟಿರೋವಂಥವ್ರನ್ನ ಓಕೆ ಅಂತ ಕೇಳ್ತೀರಾ? ಸರಿ ಸರ್ ನನಗೆ ಓಕೆ ಸರ್ ಅಂದೆ. ಆವಾಗ ಸರಿ ನಾಳೆನೇ ಬನ್ನಿ ಹೋಗಿ ಕತೆ ಹೇಳೋಣ ಅಂತದ್ದು. ನಾಳೆನೇ ಹೋಗಿ ಹೇಳಿದ್ವಿ, ಒಳ್ಳೊಳ್ಳೆ ಸಾಂಗ್ ಕೊಟ್ಟರು ಅವರು. ಹೆಂಗೆ ಅಂತಂದರೆ ನಾನು ಅವ್ರ ಸಾಂಗ್ ಫಸ್ಟ್ ಟೈಮ್ ಅವ್ರ ಟ್ಯೂನ್ ಕೇಳ್ಬಿಟ್ಟು ನನಗೆ ಹಳೆ ಸಿನಿಮಾಗಳಲ್ಲಿ ಈ ಶಂಕರ್ ಗಣೇಶ್ ಎಲ್ಲ ಮ್ಯೂಸಿಕ್ ಮಾಡ್ತಾಯಿದ್ರು. ಆ ಶಂಕರ್ ಗಣೇಶನ್ನ ನಾನು ಅವರಲ್ಲಿ ಕಂಡೆ. ಯಾಕೆಂದರೆ ನಾನು ಬೇರೆ ಸಿನಿಮಾಗಳಲ್ಲೆಲ್ಲ ಸಾಂಗ್ ಕೇಳಿದ್ದೀನಿ, ಅವ್ರದ್ದು ಸೂಪರ್ ಹಿಟ್ ಹಾಡುಗಳಲ್ಲಿ ಕೇಳಿದ್ದೀನಿ. ಬಟ್ ಅವ್ರದ್ದು ಸ್ಕ್ರ್ಯಾಚ್ ವರ್ಕಿಂದ ಒಂದು ಟ್ಯೂನಿಂದ ಮಾಡ್ತಾರೆ ನೋಡಿ ಮ್ಯೂಸಿಕ್, ಅದು ಇದೆಲ್ಲ ಸೇರಿ ಅದನ್ನು ನೋಡಿದಾಗ ನನಗೆ ಆ ಥರ ಅನ್ನಿಸ್ತು, ಓ ಇವರು ನಮ್ಮ ಕನ್ನಡದ ಶಂಕರ್ ಗಣೇಶ್ ಅಂತ ಅನ್ನಿಸ್ತು. ಹಾಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಯೂಶಲಿ ಯಾವುದೋ ಒಂದು ಸಿನಿಮಾದಲ್ಲಿ ಒಬ್ಬ ನಾಯಕ ನಟನ ಪಾತ್ರ ಒಂದು ಲೇಯರ್ ದಾಟಿ ಹೋಗೋದಿಲ್ಲ. ಬಟ್ ಕೆಲವೊಂದು ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಡೈಮೆನ್ಷನ್ಸ್ ಓಪನ್ ಆಗ್ತಾ ಹೋಗುತ್ತೆ. ಆ ಥರದ್ದು ನಂಗೆ ಇಲ್ಲಿ ಕಾಣಿಸ್ತಿದೆ ನನಗೆ. ಅಂದರೆ ಅದೇ ಖುಷಿ ಆಗೋದು. ಅಂದರೆ ಬರ್ತಿರೋದೆಲ್ಲ ಚಾಲೆಂಜಿಂಗ್ ರೋಲ್ಸು. ಗೊತ್ತಿಲ್ಲ ನನಗೂ, ನಾನು ಅಂದ್ಕೊಂಡಿದ್ದೆ ಲವ್ ಸ್ಟೋರಿ ತುಂಬ ಈಸಿ ಅನಿಸುತ್ತೆ, ನನಗೆ ಹಿಸ್ಟಾರಿಕಲ್ ಮಾಡಿದಿರೋನ್ಗೆ ಏನಿದು ತುಂಬ ಈಸಿ ಅನಿಸುತ್ತೆ ಅಂದೆ. ಆ್ಯಕ್ಚುಲಿ ಲವ್ ಸ್ಟೋರಿ ಮಾಡೋದು ತುಂಬ ಕಷ್ಟ. ಬೇರೆ ಬೇರೆ ಡೈಮೆನ್ಷನ್ಸ್ ಇದೆ ಕಥೆಯಲ್ಲಿ. ಕಥೆನೇ ನಿಮಗೆ ಬೇರೆ ಥರ ಟ್ರಾವೆಲ್ ಆಗ್ತಾ ಹೋಗುತ್ತೆ. ಆ ಥರ ಎಲ್ಲ ಬಿಹೇವ್ ಮಾಡ್ಕೊಂಡು ಹೋಗ್ಬೇಕಲ್ಲ ಪಾತ್ರ. ಸೊ ಆ್ಯಕ್ಚುಲಿ ಟಫ್ ಇದೆ ಇದು ಅಂತ ಅನ್ನಿಸ್ತು. ಆ್ಯಕ್ಷನ್ ಮಾಡೋದು ತುಂಬ ಈಸಿ ನಿಮಗೆ, ಅಂದರೆ ತುಂಬ ಕಲ್ತಿರ್ತೀವಿ, ಅದೆಲ್ಲ ಮಾಡಿರ್ತೀವಿ. ಈ ಮೈನ್ಯೂಟ್ ವರ್ಕ್ ಕುಸರಿ ಕಲೆ ಅಂತಾರಲ್ಲ, ಅದನ್ನು ಮಾಡೋದು ತುಂಬ ಕಷ್ಟ ಆ್ಯಕ್ಚುಲಿ. ಅದು ಈ ಪ್ರಣಯಮಲ್ಲಿ ನನಗೆ ತುಂಬ ಎಕ್ಸ್ಪೀರಿಯೆನ್ಸ್ ಆಯಿತು. ರೊಮ್ಯಾನ್ಸ್ ಮಾಡೋದು ಅಷ್ಟೇ, ನಿಮ್ಗೆ ಅಷ್ಟು ಇದಲ್ಲ, ಅದು ನಿಮಗೆ ಇದಿರುತ್ತೆ ಅಲ್ಲ, ವಲ್ಗರ್ ಆಗಬಾರ್ದು, ಅದು ರೊಮ್ಯಾಂಟಿಕ್ ಆಗಿರಬೇಕು. ಆ ಮಧ್ಯದಲ್ಲಿ ಒಂದು ತಿನ್ ಲೈನ್ ಇರುತ್ತೆ, ಅಷ್ಟಲ್ಲೇ ಮಾಡಬೇಕು. ಗಂಡ ಹೆಂಡ್ತಿಗೆ ಏನು ಅದು ಅನ್ನಿಸ್ಬೇಕು ನಿಮಗೆ ಸ್ಕ್ರೀನ್ ಮೇಲೆ, ಅಷ್ಟು ಮಾತ್ರ ಮಾಡಬೇಕು. ಮತ್ತು ಡೈಲಾಗುಗಳು ಅಷ್ಟೇ ಆ ಥರನೇ ಬರೆದಿದ್ರು. ತುಂಬ ನ್ಯಾಚುರಲ್ ಆಗಿ ನೀವು ಸಿನಿಮಾ ನೋಡ್ಕೊಂಡೋದ್ರೆ ಇದು ನನ್ನ ಮನೇಲೇ ನಡೀತಿದೆ, ನಿಮಗೆ ಇಂಟ್ರೋಲ್ ಬ್ಲಾಕ್ವರೆಗೂ ಇದು ನಾವೆಲ್ಲ ಎಂಜಾಯ್ ಮಾಡ್ತಿದ್ದೀವಿ, ನಮ್ಮ ಮನೇಲೇ ನಡೀತಿದೆ ಅನ್ನೋ ಥರ ನಿಮಗೆ ಫೀಲ್ ಆಗುತ್ತೆ. ಸೊ ಎಲ್ಲ ಆರ್ಟಿಸ್ಟ್ಗಳು ಅಷ್ಟೇ ತುಂಬ 100% ಹಾಕಿ ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ನೀವು ಹೇಳಿದ ಪಾಯಿಂಟ್ ಚೆನ್ನಾಗಿ ವ್ಯಾಲಿಡ್ ಪಾಯಿಂಟ್. ಅಂದರೆ ರೊಮ್ಯಾನ್ಸ್ ಅನ್ನೋದು ನಿಮಗೆ ಅದು ಕೇಳಿಸ್ಕೊಳ್ಳೋಕೆ ತುಂಬ ಈಸಿ ಅದು. ಬಟ್ ವೆನ್ ಇಟ್ ಕಮ್ಸ್ ಟು ಆ್ಯಕ್ಟಿಂಗ್ ಅದರದೇ ಅಂತ ಸಣ್ಣ ಪ್ರಿಪ್ರೇಷನು, ಸಣ್ಣ ಲೇಯರ್ಸ್ ಓಪನ್ ಆಗ್ತಾ ಹೋಗುತ್ತೆ. ಇದು ಆಡಿಯನ್ಸಿಗೆ ಗೊತ್ತೇ ಆಗೋದಿಲ್ಲ. ಅದೇ ತುಂಬ ಅದು ಕಂಫರ್ಟ್ ಝೋನು ಬೇಕಾಗತ್ತೆ, ಟೀಮು ಹಾಗೆ ಇರಬೇಕಾಗತ್ತೆ. ಮತ್ತು ಮೇಕರ್ಸ್ಗೆ, ಕ್ಯಾಮ್ರಾಮನ್ಗೆ, ಡೈರೆಕ್ಟರ್ಗೆ, ಪ್ರೊಡ್ಯೂಸರ್ಗೆ ಎಷ್ಟು ಬೇಕು ಏನು ಬೇಕು ಅನ್ನೋದು ಗೊತ್ತಿರಬೇಕಾಗತ್ತೆ. ಸೊ ಅಷ್ಟೆಲ್ಲ ಗೊತ್ತಿದ್ದಾಗ ಅಷ್ಟೇ ಒಬ್ಬ ಕಲಾವಿದ ಹೋಗ ಲ್ಯಾಕ್ ಮಾಡಿ ಬರೋಕ್ಕಾಗೋದು. ಅಂದರೆ ಕೆಲವೊಂದು ಸಾರಿ ಯಾವ್ದು ಜಾಸ್ತಿ ಆಗುತ್ತೆ ಯಾವ್ದು ಕಮ್ಮಿ ಆಗುತ್ತೆ ಅನ್ನೋದು ಆರ್ಟಿಸ್ಟ್ಗಳಿಗೆ ಗೊತ್ತಿರಲ್ಲ, ಅದನ್ನೊಬ್ಬ ಕಂಟ್ರೋಲ್ ಮಾಡೋನು ಇರಬೇಕು. ಪರಮೇಶ್ವರೆಲ್ಲ ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡ್ತಿದ್ರು ಅದನ್ನು. ಹಂಗೆ ತಕ್ಕಂಗಿದೆ ನಿಮಗೆ ಲಿರಿಕ್ಸಲ್ಲೇ ಗೊತ್ತಾಗತ್ತೆ ನಿಮಗೆ. ಆ ಲಿರಿಕ್ಸಲ್ಲೇ ತುಂಬ ರೊಮ್ಯಾಂಟಿಕ್ ಲಿರಿಕ್ಸ್ಗಳು ಬರೆದಿದ್ದಾರೆ. ಅದಕ್ಕೆ ತಕ್ಕಂಗೆ ನಾವು ಪರ್ಫಾರ್ಮ್ ಮಾಡಬೇಕು.
ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಇದು ಕಥೆನೇ ನಿಮಗೆ ಜಸ್ಟ್ ಮ್ಯಾರಿಡ್ ಕಪಲಲ್ಲಿ ನಡೆಯೋದು. ಈಗ ಮದುವೆ ಆಗಿ ಇನ್ನೇನು ಕೆಲವು ದಿನಗಳಲ್ಲಿ ನಡೆಯುವಂಥ ಕತೆ ಇದು. ಸೊ ಅವರಲ್ಲೂ ಇರತ್ತಲ್ಲ ಒಂದು ಹುಡುಗ ಹುಡುಗಿಲಿ ಏನೇನು ಅಂತ. ಸೊ ಇವತ್ತಿನ ಜನ್ರೇಷನ್ಗೆ ಯಾವ ಥರ ಈ ಪಿಕ್ಚರ್ ನೋಡ್ತಿದ್ರೆ ಕರೆಕ್ಟ್ ಗುರು ಹೀರೋ ನನ್ನ ಥರನೇ ಇದ್ದಾನೆ, ನನ್ನ ಬಿಹೇವ್ ಮಾಡ್ತಿದ್ದಾನೆ. ಸೊ ಅವ್ರನ್ನೆಲ್ಲ ನಾನು ತಲೆಯಲ್ಲಿ ಇಟ್ಕೊಂಡು ಮಾಡಿದಂಥ ಪಾತ್ರ ಅದು. ಆ್ಯಂಡ್ ಮುಂಚೆ ಎಲ್ಲ ಇತ್ತು ಸರ್, ಅಂದರೆ ಯಾವುದೋ ಒಂದು ಸಿನಿಮಾ ಬಂದಾಗ ನಾವು ಮಾತಾಡೋರು ಇದು ಈ ಥರ ಸಿನಿಮಾಗಳನ್ನು, ಅಂದರೆ ನಮ್ಮ ಕನ್ನಡದವರು ಯಾಕೆ ಈ ಸ್ಟೈಲಲ್ಲಿ ಸಿನಿಮಾಗಳನ್ನ ಮಾಡಲ್ಲ ಅಂತ ಒಂದಷ್ಟು ಬೇರೆ ಭಾಷೆಗೆಲ್ಲ ಹೋಲಿಸೋರು. ಈ ಕಳೆದ ಒಂದು 10 ವರ್ಷದಲ್ಲಿ ಹೇಗಾಗಿದೆ ಅಂದರೆ, ಗುರು ಕನ್ನಡದವ್ರ ಸಿನಿಮಾ ಹಿಂದಿಯವ್ರು ಈ ಥರ ಮಾಡಬೇಕು ಅನ್ನುವಂತಹ ಕಾಲ ಬಂದಿದೆ. ಇದು ಮೇಕಿಂಗಿಗೆ ಆಗಿರ್ಬೋದು ಅಥವಾ ನೀವು ತೋರಿಸೋಂಥ ವಿಜುವಲ್ಸ್ಗಾಗಿರ್ಬೋದು, ಆ ಎಲ್ಲ ದೃಷ್ಟಿಕೋನದಿಂದಲೂ ಪ್ರಣಯಂ ಅನ್ನುವಂತಹ ಸಿನಿಮಾ ಟಾಕಲ್ಲಿದೆ. ಅದು ಬೇರೆ ಭಾಷೆಗೂ ಸಹ ಗುರು ಇದನ್ನು ಡಬ್ ಮಾಡ್ಬೋದು, ರಿಮೇಕ್ ಮಾಡ್ಬೋದು ಅಂತ ಮಾತಾಡ್ತಾರೆ. ಈ ಥರದ ಬೆಳವಣಿಗೆಗೆ ಒಬ್ಬ ಡೈರೆಕ್ಟ್ರಾಗಿ ಏನು ರಿಯಾಕ್ಟ್ ಮಾಡ್ತೀರಿ? ತುಂಬ ಖುಷಿ ಆಗುತ್ತೆ ಸರ್. ಆ ಥರ ಒಂದು ಸಿನಿಮಾದಲ್ಲಿ ನಾನು ಡೈರೆಕ್ಟರ್ ಆಗಿದ್ದೀನಿ ಅಂತಂದರೆ ನನಗೆ ತುಂಬ ಖುಷಿ ಆಗುತ್ತೆ. ಏಕೆಂದರೆ ಕನ್ನಡದಲ್ಲಿ ಒಳ್ಳೊಳ್ಳೆ ರೈಟರ್ಸ್ ಇದ್ದಾರೆ, ಬಟ್ ಅದನ್ನು ಗುರುತಿಸ್ತಾ ಇಲ್ಲ ಅಷ್ಟೇ. ರೈಟರ್ಸ್ ಇದ್ದಾರೆ, ಬಟ್ ರೈಟರ್ಸ್ ತುಂಬ ಜನ ನನಗಿಂತ ತುಂಬ ಟ್ಯಾಲೆಂಟ್ ಇರೋರು ಮನೆಗೆ ವಾಪಸ್ ಹೊಟ್ಟೋಗಿದ್ದಾರೆ ಸರ್. ಇಲ್ಲಿ ಕಷ್ಟ ನೋಡಿ, ಯಾಕೆಂತಂದರೆ ರೈಟಿಂಗ್ ಮಾಡಿಸ್ಕೋತಾರೆ, ದುಡ್ಡು ಕೊಡಲ್ಲ, ಅದೆಲ್ಲ ಪ್ರಾಬ್ಲಮ್ಸ್ ನಿಮಗೆಲ್ಲ ಗೊತ್ತೇ ಇದೆ, ಅದನ್ನು ಮತ್ತೆ ನಾನು ಹೇಳಬೇಕಾಗಿಲ್ಲ. ತುಂಬ ಇದೆ, ಬಟ್ ಇದು ಒಂದು ಒಳ್ಳೆ ಸಿನಿಮಾ ಆಗುತ್ತೆ, ನಮ್ಮ ಸಿನಿಮಾ ಜನ ಗುರುತಿಸ್ತಾರೆ ನನ್ನನ್ನು ಅನ್ನೋದೊಂದು ಖುಷಿ ಇದೆ. ಬಟ್ ಬೇರೆ ಭಾಷೆಗಳಿಗೆಲ್ಲ ನಾವು ಇವಾಗ ಕಾಂಪೀಟ್ ಮಾಡಲೇಬೇಕಲ್ಲ ಸರ್. ಯಾಕೆಂದರೆ ಮೊದಲಾದರೆ ರೀಮೇಕ್ ತಂದು ಮಾಡೋರು ಗೊತ್ತಾಗ್ತಿರ್ಲಿಲ್ಲ ಯಾರಿಗೂ, ಬೇರೆ ಭಾಷೆ ಸಿನಿಮಾ ಯಾರೂ ನೋಡ್ತಾ ಇರಲಿಲ್ಲ. ಇವಾಗ ಪ್ರತಿಯೊಬ್ಬರು ಪ್ರತಿ ಭಾಷೆ ಸಿನಿಮಾ ನೋಡ್ತಾರೆ. ಆವಾಗ ನಾವು ಏನಾದರೂ ಅದರಿಂದ ಒಂದು ಏನಾದರೂ ತೊಗೊಂಡ್ರೆ, ಇದು ಅದರಲ್ಲಿ ಇತ್ತು, ಆ ಸಿನಿಮಾದಲ್ಲಿ ಇತ್ತು, ಕದ್ದುಬಿಟ್ಟಿದ್ದಾನೆ ಇವನು ಅಂತೆಲ್ಲ ಎಲ್ಲರಿಗೂ ಆಟೋಮೆಟಿಕ್ಕಾಗಿ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಇವಾಗ ಕೈಯಲ್ಲೇ ಅಂತರ್ಜಾಲ ಇದೆ, ಅಂಗೈಲಿ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಇವಾಗ ನಾವೇನು ಮಾಡೋಕ್ಕೆ ಹೊಸದಾಗಿ ಏನಾದರೂ ಕ್ರಿಯೇಟ್ ಮಾಡಬೇಕು. ಅಂದರೆ ಏನಾಗುತ್ತೆ, ರೈಟ್ ಟೈಮಲ್ಲಿ ರೈಟ್ ಟೀಮಿಗೆ ಸಿಗಬೇಕು. ರೈಟ್ರು ನಾನು ಅಂದ್ಬಿಟ್ಟು ಮನೇಲಿ ಕೂತ್ಕೊಳಕ್ಕೂ ಆಗಲ್ಲ. ನಿಮ್ಮ ಹತ್ರ ಕತೆ ಇದೆ, ನಮಗೆ ಯಾರಿಗೇನು ಗೊತ್ತಿರುತ್ತಲ್ಲ ಸರ್. ಸೊ ಇವತ್ತು ಪ್ರಣಯಂ ಕತೆ ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ ನಿಮಗೆ, ಇದನ್ನು ನೀವು ಮಲಯಾಳಮಲ್ಲಿ ಈಸಿಗೆ ರಿಲೀಸ್ ಮಾಡ್ಬೋದು ಸಿನಿಮಾನ. ನಾನು ಇವತ್ತು ಓಪನ್ ಆಗಿ ಹೇಳ್ಬೋದು, ಮಲಯಾಳಮಲ್ಲಿ ಸಿನಿಮಾ ರಿಲೀಸ್ ಆಯಿತು ಅಂದರೆ ಕರ್ನಾಟಕಕ್ಕಿಂತ ಜಾಸ್ತಿ ಕಲೆಕ್ಷನ್ ಮಾಡುತ್ತೆ. ಸೊ ಅಷ್ಟು ಸ್ಟ್ರಾಂಗ್ ಇದೆ ಕಂಟೆಂಟು. ಅಂದರೆ ನಾವು ಯಾರು ದಡ್ರಲ್ವಲ್ಲ, ಈ ಸಿನಿಮಾಗಳನ್ನ ಏನಕ್ಕೆ ಒಪ್ಕೊಬೇಕು ಅನ್ನೋದು ನಮ್ಮದು ಒಂದು ಐಡಿಯಾ ಇರುತ್ತಲ್ಲ. ಸೊ ಅಷ್ಟು ಮಟ್ಟಕ್ಕೆ ಬಂದಿದೆ ಸಿನಿಮಾ. ರೈಟಿಂಗ್ ಆಗಿರ್ಬೋದು, ಮೇಕಿಂಗ್ ಆಗಿರ್ಬೋದು, ಮ್ಯೂಸಿಕಲ್ಲಿ ಆಗಿರ್ಬೋದು, ನೀವು ಈಸಿ ಕಾಂಪೀಟ್ ಮಾಡ್ಬೋದು. ನಾವು ಜಸ್ಟ್ ವಾಯ್ಸ್ ಡಬ್ ಮಾಡಿಬಿಟ್ರೆ ಸಿನಿಮಾನ ನಾನು 100% ಹೇಳ್ತೀನಿ, ಇಲ್ಲಿಗಿಂತ ಜಾಸ್ತಿ ಅದು ಅಲ್ಲಿ ಕಲೆಕ್ಟ್ ಆಗುತ್ತೆ ಅಮೌಂಟ್. ಅಂದರೆ ಅದಕ್ಕೆ ತಕ್ಕಂಗೆ ನಮ್ಮದು ಒಂದಷ್ಟು ಹೋಮ್ವರ್ಕ್ ಇರಬೇಕು. ಬಟ್ ಕಂಟೆಂಟು ತುಂಬ ಸ್ಟ್ರಾಂಗ್ ಆಗಿದೆ. ನಾನು ಅದನ್ನೇ ಫಸ್ಟ್ ಡೇಯಿಂದನೂ ಹೇಳ್ಕೊಂಬಿಡ್ತಿರೋದು. ನಿಮಗೆ 9th ಗೊತ್ತಾಗ್ಬಿಡುತ್ತೆ ಏನು ಕಂಟೆಂಟು ಅಂತ. ಅಂದರೆ ಈ ಸಿನಿಮಾಗೆ ನಾವು ಒಂದಷ್ಟು ಪಬ್ಲಿಸಿಟಿ ಮಾಡ್ತೀವಿ, ನೋಡಿ 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 ನೋಡಿ, ಅದಕ್ಕಿಂತ ಫಸ್ಟ್ ಡೇ ರಿಲೀಸ್ ಆದಮೇಲೆ ಗೊತ್ತಾಗುತ್ತೆ ಈ ಸಿನಿಮಾ. ಅದ್ರ ಕಂಟೆಂಟ್ ಅದೇ ಮಾತಾಡ್ಕೊಂಡು ಹೋಗುತ್ತೆ. ಕೆಲವೊಂದು ಇರತ್ತಲ್ಲ, ಒಂದು ಶಕ್ತಿ ಇರತ್ತಲ್ಲ, ಆ ಥರದ್ದು ಒಂದು ಕತೆ ಇದು. ಅಲ್ಲ, ಅಂದರೆ ನಾನು ಆಗಲೇ ಕೇಳಿದ ಪ್ರಶ್ನೆ ಮೋಸ್ಟ್ಲಿ ಅಂದರೆ ರಾಜವರ್ಧನ್ಗೆ ಟೈಮ್ ಚೇಂಜ್ ಆಗೋಗ್ಬಿಟ್ಟಿದೆ. ಫಾರ್ ಎಕ್ಸಾಂಪಲ್ ಕಥೆಗಳು ಸುದ್ದಿ ಆಗ್ತಾ ಇದಾವೆ ಈಗ, ಭಾಷೆ ಮೀರಿ ಕತೆ ಸುದ್ದಿ ಆಗ್ತಾಯಿದೆ. ನಿಮಗೆ 2020 ವರ್ಲ್ಡ್ ಸಿನಿಮಾಸ್ನ ಮನೆಯಲ್ಲಿ ಜನ ಫ್ರೀಯಾಗಿ ನೋಡಿದ್ರಲ್ಲ, ಜನ ಅಪ್ಡೇಟ್ ಆದರು, ಮೇಕರ್ಸ್ ಅಪ್ಡೇಟ್ ಆಗಲೇಬೇಕು ಖಂಡಿತವಾಗ್ಲೂ. ಸೊ ಜನ ಅಪ್ಡೇಟ್ ಆದಾಗ ನಾನು ಇನ್ನೂ ಅದೇ ಹಳೇದು ಕೊಡ್ತೀನಿ ಅಂದ್ರೆ ಆಗಲ್ಲ. ಈಗ ನಾವೇ ಅನ್ಕೊತೀವಿ, ನಾವ್ಯಾಕೆ ನೋಡಬೇಕು? ಯಾರಿಗೇ ಆಗಲಿ ಒಂದು 3 ಅವರ್ಸು ದುಡ್ಡು ಟೈಮು ಎರಡೂ ವೇಸ್ಟ್ ಆಗಬಾರ್ದು. ಅವ್ರು 100 ರೂಪಾಯಿ ನಾವು ತೊಗೊತಿದ್ದೀವಿ ಅಂದರೆ ಅದಕ್ಕೆ ನಾವು ವರ್ತಿರಬೇಕು. ಅದಕ್ಕೋಸ್ಕರ ಏನಾದರೂ ನಾವು ಮಾಡಬೇಕು. ಪ್ರತಿಯೊಬ್ಬನ ಜೋಬಲ್ಲೂ ನಾವು 100 ರೂಪಾಯಿ ತೊಗೊಬೋದು. ಅದು ನಮ್ಮ ಕೆಪಾಸಿಟಿ. ನಾನು ಎಷ್ಟು ಜನ ತೊಗೊತೀನಿ ಅದು ನನ್ನ ಕೆಪಾಸಿಟಿ. ಇಲ್ಲ, ತುಂಬ ಸ್ಟ್ಯಾಂಡರ್ಡ್ ನೋಟ್ ಇದು. ಅಂದರೆ ಒಬ್ಬ ಆಡಿಯನ್ಸ್ ಕಡೆಯಿಂದ ನಾವು ದುಡ್ಡು ತೊಗೊಳೋದು ಕೂಡ ಅದಕ್ಕೊಂದು ಯೋಗ್ಯತೆ ಇರಬೇಕು. ಆಮೇಲೆ ಕಂಟೆಂಟ್ ಅದೇ ಥರ ನಾವು ಕೊಡಬೇಕು, ಸಿನಿಮಾಗಳನ್ನ ಗೆಲ್ಲಿಸಬೇಕು. ಹಾಗಾದ್ರೆ ಆಮೇಲೆ ಇತ್ತೀಚೆಗೆ ಸುಮಾರು ನೋಡಿ ನೀವು ಎಲ್ಲ ಕಡೆನೂ ಕನ್ನಡ ಸಿನಿಮಾಗಳು ಸುದ್ದಿ ಆಗ್ತಾ ಇದ್ದಾವೆ. ಇದು ನಿಮ್ಮ ಗಮನಕ್ಕೂ ಬಂದಿರುತ್ತೆ. ನಾಟ್ ಪರ್ಟಿಕ್ಯುಲರ್ಲಿ ಅಬೌಟ್ ಪ್ರಣಯಂಗಿಂತ ಮುಂಚೆನೂ ಕನ್ನಡ ಸಿನಿಮಾಗಳ ಬಗ್ಗೆ ತುಂಬ ಜನ ಮಾತಾಡ್ತಾ ಇದ್ದಾರೆ. ಕನ್ನಡದ ರೈಟ್ರ್ಗಳಿಗೆ ತುಂಬ ದೊಡ್ಡ ಮಟ್ಟಕ್ಕೆ ಮನ್ನಣೆ ಕೊಡ್ತಿದ್ದಾರೆ. ಈ ಥರದ ಒಂದು ಬೆಳವಣಿಗೆ ಒಬ್ಬ ಡೈರೆಕ್ಟರ್ ಆಗಿ, ಒಬ್ಬ ಆ್ಯಕ್ಟ್ರಿಗೆ ಇದು ಹೇಗೆ ಪಿಚ್ ಆಗುತ್ತೆ ನಿಮಗೆಲ್ಲ? ಅಂದರೆ ಬೇರೆ ಎಕ್ಸಾಂಪಲ್ಲೇ ಬೇಡ ಸರ್, ನಮ್ಮ ಬಿಚ್ಚುಗತ್ತಿನೇ ತೊಗೊಂಡು ಇಲ್ಲಿ 2020 ರಿಲೀಸ್ ಆಯಿತು. 21 ನಿಮ್ಗೆ ಹಿಂದಿಗೆ ಸೇಲ್ ಆಯಿತು ಸಿನಿಮಾ. 60 to 70 ಮಿಲಿಯನ್. ಇನ್ನು ಕಮ್ಮಿ ಜನನ 70 ಮಿಲಿಯನ್ ಜನ ಅಂದರೆ ನಿಮಗೆ 6-7 ಕೋಟಿ ಜನ. ಹಾಗಿದ್ರೆ ಅಲ್ಲಲ್ಲ, ಹಾಗಿದ್ರೆ ಪ್ರಣಯಂನ ರಾಜವರ್ಧನ್ ಅಷ್ಟು ಜನಕ್ಕೆ ರೀಚ್ ಆಗಿದ್ದಾರೆ ಆಲ್ರೆಡಿ. ಅಲ್ಲ, ರಿವರ್ಸ್ ಆಗಲಿ ಅಂತ ಹಾರೈಕೆ. ಅಂದರೆ ಅದೇ ಇವತ್ತು ಚೆನ್ನಾಗಿ ಆಗ್ತಿದೆ. ಸೌತ್ ಕಡೆ ಜನ ಯಾವಾಗ ತಿರುಗಿ ನೋಡ್ತಿದಾರಲ್ಲ, ತಕ್ಕಂಗೆ ನಮ್ಮಲ್ಲೂ ಒಳ್ಳೊಳ್ಳೆ ಕಂಟೆಂಟ್ಗಳು ಬರ್ತಾ ಇದೆ. ಈ ಎಕ್ಸಾಂಪಲ್ ನಿಮಗೆ ಕಾಟೇರ ದೊಡ್ಡ ಹಿಟ್ ಆಯಿತು.
ಅದಕ್ಕಿಂತ ಮುಂಚೆ KGF ಹಿಟ್ಟಾಗಿತ್ತು, ಕಾಂತಾರ ಹಿಟ್ಟಾಗಿತ್ತು. ಸೊ ಎಲ್ಲರೂ ತಿರುಗಿ ನೋಡ್ತಿದ್ದಾರೆ, ತುಂಬ ಸ್ಪೇಸ್ ಇದೆ ಇಲ್ಲಿ. ನಾವು ಅದಕ್ಕೆ ತಕ್ಕಂಗೆ ಕೆಲಸ ಮಾಡ್ಕೊಂಡು ಹೋದರೆ ಖಂಡಿತ ನಾವು ಅಲ್ಲಿ ರೀಚ್ ಆಗ್ತೀವಿ. ಮೇಲಾಗಿ ಆ್ಯಸ್ ಇಟ್ ಈಸ್ ಸರ್ ಹೇಳ್ದಂಗೆ ಪರಮೇಶ್ವರ್ ಕೊಟ್ಟಂಥ ಕಥೆ ಅಂದರೆ ಐ ಕಮ್ ಟು ದಟ್ ಪಾಯಿಂಟ್ ಪರ್ಟಿಕ್ಯುಲರಾಗಿ. ಕತೆ ಗಟ್ಟಿ ಇದ್ದಾಗ ಸ್ಕ್ರೀನ್ ಪ್ಲೇನೂ ಗಟ್ಟಿ ಆಗುತ್ತೆ, ಡೈಲಾಗ್ಸು ಗಟ್ಟಿ ಆಗುತ್ತೆ, ಆಬ್ವಿಯಸ್ಲಿ ಆ್ಯಕ್ಟ್ರೆಸ್ಗಳು ಕೂಡ ಗಟ್ಟಿಯಾಗಿ ಕೆಲಸ ಮಾಡ್ತಾರೆ. ಬಟ್ ಪ್ರಣಯಂ ಗಟ್ಟಿ ಆಗೋದಕ್ಕೆ ಇನ್ನೊಂದು ಔಟ್ ಆಫ್ ದಿ ಒಂದು ರೀಸನ್ ಇರುತ್ತೆ. ಈಗಿನ ಪ್ರೆಸೆಂಟ್ ಕಂಡೀಷನ್ಗೆ ಗುರು ಈ ಕತೆ ಈಗ ಬೇಕಾಗಿತ್ತು, ನಿಮ್ಮ ಪಾಯಿಂಟ್ ಆಫ್ ವ್ಯೂ. ಅವ್ರ ವರ್ಷನ್ ಆಮೇಲೆ ಹೇಳಿ. ಪ್ರಣಯಂ ಈಗ ಬೇಕಾಗಿತ್ತು ಗುರು ಸಿನಿಮಾ ಈ ಥರದೊಂದು. ಸರ್ ಈಗ ಅಂತಂದರೆ ಅಟ್ ಪ್ರೆಸೆಂಟ್ ಇವಾಗ ಕನ್ನಡದಲ್ಲಿ ಎಲ್ಲ ಹೊಡಿಬಡಿಯೋ ಸಿನಿಮಾ, ಕೊಚ್ಚೋದು, ಕೊಲೆಗಳು, ಇದು ಆ್ಯಕ್ಷನ್ನು, ಸಿಕ್ಕಾಪಟ್ಟೆ ಆ್ಯಕ್ಷನ್ ಬರೀ ಇದೆ. ಎಲ್ಲ ಭಾಷೆಯಲ್ಲಿ ನಾನು ನೋಡ್ತಿರೋದು ಇವಾಗ ಆ್ಯಕ್ಷನ್ ಮೂವೀಸೇ ಜಾಸ್ತಿ ಬರ್ತಿರೋದು. ಬಟ್ ಲವ್ ಸ್ಟೋರೀಸು, ಒಂದು ಒಳ್ಳೆ ರೊಮ್ಯಾಂಟಿಕ್ ಥ್ರಿಲ್ಲರು ಈ ಥರದ್ದು ಯಾವುದು ಬಂದಿರಲಿಲ್ಲ ಇತ್ತೀಚೆಗೆ ನಾನು ನೋಡಿದ ಮಟ್ಟಿಗೆ. ಬಟ್ ಇದು ಒಳ್ಳೆ ಸಮಯ ನಮ್ಮ ಸಿನಿಮಾ ಬರ್ತಾ ಇರೋದು ಅಂತ ನನಗನ್ನಿಸ್ತಿದೆ. ಕರೆಕ್ಟಾಗಿ ಅಂದರೆ ಪ್ಲ್ಯಾನಿಂಗ್ ಕರೆಕ್ಟ್ ಇದೆ, ರಿಲೀಸಿಂಗ್ ಟೈಮು ಹಂಗೆ ಇದೆ. ಅಂದರೆ ಸರ್ ಲಾಸ್ಟ್ ಪ್ರೆಸ್ ಮೀಟಲ್ಲಿ ಹೇಳಿದರು, ಅವ್ರು ಲಾಸ್ಟ್ ಇಯರೇ ರಿಲೀಸ್ ಮಾಡಬೇಕಾಗಿತ್ತು. ಈ ಪ್ರಾಡಕ್ಟ್ ರೆಡಿಯಾಗಿ 1 year ಆಯಿತು, ಡೇಟ್ಸ್ಗಳು ಸಿಗ್ತಿರ್ಲಿಲ್ಲ ನಿಮಗೆ. ಬೇರೆ ಬೇರೆ ದೊಡ್ಡ ಸಿನಿಮಾಗಳು ಬರೋದು, ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ಕಾಂಪೀಟ್ ಮಾಡಬೇಕು. ನಮಗೂ ಬೇಕಲ್ಲ, ನಾವು ಸಿನಿಮಾದಲ್ಲಿ ನಮ್ಮ ಕನ್ನಡ ಸಿನಿಮಾನೂ ಒಂದು 3 ವಾರ ಆದರೂ ಅಟ್ಲೀಸ್ಟ್ ನಾವು ಉಳಿಸ್ಕೊಬೇಕಲ್ಲ. ಅದಕ್ಕೋಸ್ಕರನೇ ನಾವು ತುಂಬ ವೆಯ್ಟ್ ಮಾಡಿ ಇದು ರೈಟ್ ಟೈಮ್ ಬಂದಿದೆ. ರೈಟ್ ಟೈಮ್ ಒಳ್ಳೆ ಕತೆಗೆ ಬಂದಿದೆ. ಅಂದರೆ ಪ್ರಣಯಮನ ಕತೆಗೆ ಸ್ಟ್ರಾಂಗ್ ಆಗಿರೋದಕ್ಕೆ ನಾವು ಇಷ್ಟು ದೂರ ಟ್ರಾವೆಲ್ ಮಾಡಿ, ಇಷ್ಟು ವರ್ಷ ಜೊತೇಲಿ ಬಂದು, ಏನೇ ಆದ್ರೂ ಜೊತೇಲಿ ನಿಂತ್ಕೊಂಡು ಸಿನಿಮಾ ಗೆಲ್ಲಬೇಕು. ಅಂದರೆ ಇವತ್ತು ಪಾಸಿಟಿವ್ ಆಗಿರೋದು ಏನಕ್ಕೆ ಅಂದರೆ ಆ ಕತೆ ಮೇಲಿರೋ ನಂಬಿಕೆ. ಅಂದರೆ ಇಷ್ಟು ದಿನ ಏನಾಗಿತ್ತು, ತುಂಬ ಸಿನಿಮಾ ನಾವು ನೋಡ್ಬೇಕಾದ್ರೆ ಕತ್ಲೆಯಲ್ಲಿ ಇದೆಯಲ್ಲ ಪಿಕ್ಚರು, ಕತ್ಲೆ ಅನ್ನೋರು ನಮಗೂ ಅದು ಆರ್ಟಿಸ್ಟ್ ಆಗಿ ಸಿನಿಮಾದವರಾಗಿ ಅನ್ಸೋದು. ಕಾಂಟ್ರಾಸ್ಟ್ ಇದೆ ಇದು ನಿಮಗೆ, ತುಂಬ ಬ್ರೈಟ್ ಆಗಿದೆ. ಮೊನ್ನೆ ಪ್ರೆಸ್ ಅವರೆಲ್ಲ ಅದನ್ನೇ ಹೇಳ್ತಿದ್ರು, ತುಂಬ ಚೆನ್ನಾಗಿದೆ, ಏನೋ ಇದೆ ಅಂತಾರೆ. ಸೊ ಏನೋ ಇದೆ ಅನ್ನೋದು ಒಂದು ಬರಬೇಕು. ಚೆನ್ನಾಗಿಲ್ಲ ಸೆಕೆಂಡ್ರಿ, ಏನೋ ಒಂದಿದೆ ಅನ್ನಿಸ್ತಿದೆಯಲ್ಲ ಸಿನಿಮಾ. ಸೊ ಅದು ಈ ಟೀಸರು ಟ್ರೈಲರ್ ನೋಡಿದಾಗ ಅನಿಸುತ್ತೆ. ಲೈಕ್ ನೀವಂದರೆ ಆ ಪದ ನನಗೆ ತುಂಬ ಇಷ್ಟ. ಅದು ಕತ್ಲೆ ಕಂಟೆಂಪ್ರರಿ, ಅದು ನಿಮಗೆ ಆಡಿಯನ್ಸನ್ನು ತುಂಬ ಕ್ಯೂರಿಯಸ್ ಪಾಯಿಂಟಿಗೆ ಕರ್ಕೊಂಡು ಹೋಗುತ್ತೆ. ಆ ಥರದ್ದು ಆಗಬೇಕು. ನಾರ್ಮಲ್ ಅಂದರೆ ನೆಕ್ಸ್ಟ್ ಸೀನ್ ಏನಾಗುತ್ತೆ ಅಂತ ಜಡ್ಜ್ಮೆಂಟ್ ಮಾಡಬಾರ್ದು ಆಡಿಯನ್ಸು. ಆ ಥರದ ಎಲಿಮೆಂಟ್ಸ್ಗಳು ನಿಮ್ಮಲ್ಲಿ ಇದ್ದಾವೆ ಅಂತ ನನಗೆ ಅನಿಸ್ತಿದೆ ಪರ್ಟಿಕ್ಯುಲರಾಗಿ. ತುಂಬ ಇದೆ ಆ ಥರದ್ದು. ನಿಮಗೆ ನಾನು ಆಗಲೇ ಹೇಳಿದಾಗೆ ಫಸ್ಟ್ ಹಾಫು ನಮ್ಮನೇಲೇ ನಡೆಯುವಂಥ ಕತೆ ಇದು. ಸೆಕೆಂಡ್ ಹಾಫಿಂದ ಎತ್ಕೊಳತ್ತೆ ನೋಡಿ ಸಿನಿಮಾನೇ ಬೇರೆ. ಸೆಕೆಂಡ್ ಹಾಫೇ ಸಿನಿಮಾ ಆ್ಯಕ್ಚುಲಿ. ನಿಮ್ಗೆ ಇಂಟ್ರೋಲ್ ಬ್ಲಾಕಿಂದ ಸಿನಿಮಾ ಟೇಕ್ ಆಫ್ ಆಗುತ್ತೆ. ಅಲ್ಲಿಂದ ಬೇರೆ ಡೈಮೆನ್ಷನ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಏನೋ ನಡೀತಿದೆ ಸಿನಿಮಾ. ಅಂದರೆ ಇದು ಯಾವುದು ಫೋರ್ಸ್ಫುಲಿ ತುರುಕಿರೋದಲ್ಲ ಸಿನಿಮಾಗೆ, ಆ ಕತೆನೇ ಆಗಿರೋದು. ಸೊ ಒಬ್ಬ ಗೌತಮ್ ಅನ್ನೋನು ಯಾವ ಥರ ಬಿಹೇವ್ ಮಾಡ್ಕೊಂಡು ಹೋಗ್ತಾನಲ್ಲ, ಸೊ ಅದೇ ಕತೆ. ಇನ್ನೇನು ಸುಮಾರು ದಿನ ಇಲ್ಲ, ಬಂದ್ಬಿಡ್ತು, ಹತ್ರ ಇದ್ದೀವಿ ನಾವು, ತುಂಬ ಗೊತ್ತಾಗತ್ತೆ. ಅಂದರೆ ಈ ಸಿನಿಮಾಗಳ ಬಗ್ಗೆ ನಾವು ಗೆದ್ದ ಮೇಲೆ ಮಾತಾಡೋದು ತುಂಬ ವರ್ತ್ ಅನ್ಸುತ್ತೆ. ಅಂದರೆ ನಿಮಗೂ ಕ್ವಶನ್ ಕೇಳೋಕ್ಕೆ ಯಾಕೆ ಆ ಥರ ನಡೀತು, ಏನಾಯಿತು ಅಂತ ನೀವು ಒಂದಷ್ಟು ಕ್ವಶನ್ ಮಾಡ್ಬೋದು. ಆ ಸೆಕೆಂಡ್ ಹಾಫ್ ಎಕ್ಸ್ಪೀರಿಯನ್ಸ್ನ ನಾವು ಹೇಳ್ಬೋದು. ಎಸ್, ಓಕೆ. ದತ್ತಾತ್ರೇಯ ಅವ್ರಿಗೆ ನಾನು ಮಾಡಿದಂಥ ಫಸ್ಟ್ ಸಿನಿಮಾ, ಡೈರೆಕ್ಷನ್ ಸಿನಿಮಾ, ಒಂದು ಒಳ್ಳೆಯ ಕತೆ ಇಟ್ಕೊಂಡು ಸಿನಿಮಾ ಮಾಡಿದೆ. ಎಷ್ಟರ ಮಟ್ಟಿಗೆ ಖುಷಿ ಇದೆ ನಿಮಗೆ ಪ್ರಣಯಂ ಬಗ್ಗೆ, ಅಪಾರ್ಟ್ ಫ್ರಮ್ ಒಬ್ಬ ಡೈರೆಕ್ಟರ್ ಆಗಿಲ್ಲ, ಒಬ್ಬ ಸಿನಿಮಾ ಫ್ಯಾನ್ ಆಗಿ? ತುಂಬ ಖುಷಿ ಇದೆ ಸರ್. ಆ್ಯಕ್ಚುಲಿ ನಾನು ಚಿಕ್ಕದ್ರಿಂದ ಸಿನಿಮಾ ಫ್ಯಾನು. ನಾನು ಸ್ಕೂಲಿಂದನೂ ಅಷ್ಟೇ ತುಂಬ ಸ್ಕೂಲ್ಗೆಲ್ಲ ಚಕ್ಕರ್ ಹೊಡೆದು, ಕಾಲೇಜೆಲ್ಲ ಚಕ್ಕರ್ ಹೊಡೆದು, ಸಿನಿಮಾಗಳಂತೂ ತುಂಬ ಸಿನಿಮಾ ನೋಡಿದ್ದೀನಿ. ಒಂದೇ ಭಾಷೆ ಅಂತಲ್ಲ, ಎಲ್ಲ ಭಾಷೆ ಸಿನಿಮಾಗಳನ್ನು ನಾನು ನೋಡಿದ್ದೀನಿ. ನಾನು ಒಬ್ಬ ಸಿನಿಮಾ ಅಭಿಮಾನಿಯಾಗಿ ನನಗೆ ತುಂಬ ಖುಷಿ ಇದೆ. ಆ್ಯಂಡ್ ರಾಜವರ್ಧನ್ ಸಿನಿಮಾಗ್ರಾಫಲ್ಲಿ ಬಹಳಷ್ಟು ಸಿನಿಮಾಗಳನ್ನು ಆಲ್ರೆಡಿ ಮಾಡಿದ್ದಾರೆ, ಸುಮಾರು ಮಾಡ್ತಾರೆ. ಬಟ್ ಪ್ರಣಯಂ ಈ ವಿಷಯಕ್ಕೆ ಸ್ಪೆಷಲ್ ಆಗುತ್ತೆ ನನಗೆ ಪರ್ಸ್ನಲಿ, ಒಬ್ಬ ಆರ್ಟಿಸ್ಟ್ ಆಗಲ್ಲ. ನಿಮ್ಮ ತಂದೆಯವರ ಸರ್ವಿಸ್ ನೋಡಿದಿರಿ ನೀವು, ಮೇಲಾಗಿ ಪರಮೇಶ್ವರ್ ಬಗ್ಗೆ ಹೇಳಿದ್ರಿ, ಎಷ್ಟೋ ಸಿನಿಮಾಗಳನ್ನ ಮಾಡಿದ್ದಾರೆ. ಬಟ್ ಒಂದು ಪ್ರಾಡಕ್ಟು ಗಟ್ಟಿಯಾಗಿ ನಿಲ್ಲೋದಕ್ಕೆ ಈ ವಿಷಯ ಮ್ಯಾಟ್ರ್ ಆಗುತ್ತೆ ನಮ್ಮ ಸಿನಿಮಾದಲ್ಲಿ, ಈಗಿನ ಯೂತ್ಸ್ಗೆ ಅಥವಾ ಈಗಿನ ಕಂಟೆಂಪ್ರರಿ ಕಾಲಘಟ್ಟಕ್ಕೆ. ಅಂದರೆ ನಾವು ನಂಬಿರೋದೇ ಕತೆನ. ಇಲ್ಲಿ ಏನೇ ಇರ್ಬೋದು, ಯಾರೇ ಹೀರೋಯಿನ್ನ ಹೊರಗಡೆಯಿಂದ ಕರೆಸಿರ್ಬೋದು, ಯಾರು ಏನೇ ಮಾಡ್ಬೋದು, ರಾಜವರ್ಧನ್ನು ಡೈರೆಕ್ಟ್ರ್ ಹೊಸಬ್ರು, ಅದೆಲ್ಲ ಅಲ್ಲ. ನಿಮಗೆ ಅದೆಲ್ಲ ಒಂದು ಒಳಗೆ ಥಿಯೇಟ್ರಿಗೆ ಬರೋಕ್ಕಷ್ಟೇ. ಬಂದ ಮೇಲೆ ಕತೆನೇ ನಿಮ್ಮನ್ನ ಟ್ರಾವೆಲ್ ಮಾಡೋದು 2 hours. ಸೊ ಈ ಕತೆ ಹೇಗೆ ಸ್ಪೆಷಲ್ ಆಗುತ್ತೆ ಅಂದರೆ, ನನಗೆ ಪರಮೇಶ್ವರೇ ಗೊತ್ತಿರಲಿಲ್ಲ, ಹೆಸರೇ ಕೇಳಿರಲಿಲ್ಲ ನಾನು. P2 ಪ್ರೊಡಕ್ಷನ್ ಗೊತ್ತು ನನಗೆ. ಆ್ಯಕ್ಚುಲಿ ಈಗ ಇಂಟ್ರೂ ಸ್ಟಾರ್ಟು. P2 ಪ್ರೊಡಕ್ಷನ್ ಅನ್ನೋ ಹೆಸರು ಕೇಳಿದ್ದೆ, ಪರ್ಸನ್ ಗೊತ್ತಿರಲಿಲ್ಲ ನನಗೆ. ಸರ್ ಕಾಲ್ ಮಾಡಿದ್ರು, ಹಿಂಗೆ ನೋಡಿದ್ವಿ, ಓದ್ವಿ, ಅವರು ಏನು ಹೇಳಲಿಲ್ಲ, ಸುಮ್ಮನೆ ಹಿಂಗೊಂದು ಕತೆ ಇದೆ ಹಂಗೆ ಹಿಂಗಂದ್ರೆ, ಯಾರು ಇವರು, ಏನು ಗೊತ್ತಾಗಲಿಲ್ಲ ನನಗೆ. ಫಸ್ಟ್ ಟೈಮು ಅವರು ನಾನು ಸಿನಿಮಾ ಮಾಡಿದ್ದೀನಿ ಅದು ಇದು ಎಲ್ಲ ಹೇಳಲೇ ಇಲ್ಲ. ಅವತ್ತಿನ ದಿನವೇ ನಾನು ದರ್ಶನ್ ಸರ್ ಮನೇಲಿದ್ದೆ. ಏನಿದು, ಎಲ್ಲೋಗಿದ್ದೆ ಅಂದರು.
P2 ಪ್ರೊಡಕ್ಷನ್ ಅಂತ ಅಣ್ಣ ಕತೆ ಕೇಳಿದ್ದೀನಿ ಒಂದು P2 ಪ್ರೊಡಕ್ಷನ್ ಪರಮೇಶ್ ಎಲ್ಲ ಗೊತ್ತಲ್ಲ ನಮಗೆ 2 ಸಿನಿಮಾ ಆಡಿಯೋ ರಿಲೀಸ್ಗೆ ಹೋಗಿದ್ದೀನಿ ನಾನು. ಪ್ಯಾಷನೇಟ್ ಪ್ರೊಡ್ಯೂಸರು, ಏನು ನೀನು ಲೇಟ್ ಮಾಡ್ತಿದ್ದೆ, ಹೋಗಿ ಒಪ್ಕೋ, ಯಾಕೆ ಟೈಮ್ ವೇಸ್ಟ್ ಮಾಡಬೇಡ, ಈಗಲೇ 3 ವರ್ಷ ಟೈಮ್ ವೇಸ್ಟ್ ಮಾಡಿದೆ ಅಂತ ಬೈದರು. P2 ಪ್ರೊಡಕ್ಷನ್ ಅಂದರೆ ಇವ್ರದ ಅಂದರೆ ಅವಾಗ ಗೊತ್ತಾಗಿದ್ದು, ಗಣಪ ಮಾಡಿದ್ರು, ಅಂಬಾರಿ, ಕರಿಯಾ, ಇದೆಲ್ಲ ಇವ್ರದೇ ಸಿನಿಮಾ ಅಂತ. ಸೊ ಅಲ್ಲಿಂದ ಒಂದು ಪಾಸಿಟಿವ್ ಆಗಿ ಸ್ಟಾರ್ಟ್ ಆಯಿತು. ಅಂದರೆ ಅವರು ಏನು ಹೇಳಿರಲಿಲ್ಲ, ಅವರು ಜಸ್ಟು ಬನ್ನಿ ಒಂದು ನಾರ್ಮಲ್ ಮೀಟಿಂಗ್ ಥರ ಆಯಿತು. ಸೊ ಅದಾದಮೇಲೆ ನಿಮ್ಮ ಕತೆಗೆ ರೈಟಿಂಗು ಆಗಿರ್ಬೋದು, ಕಾಸ್ಟ್ಯೂಮ್ಸು ಎಲ್ಲ ಒಂದೊಂದೇ ಆ್ಯಡ್ ಆಗಿ ಇವತ್ತು ಒಂದು ಪ್ರಾಡಕ್ಟ್ ತುಂಬ ಅದ್ಭುತವಾಗಿ ಬಂದಿದೆ. ಅಂದರೆ ಇವತ್ತಿನ ಜನ್ರೇಷನ್ಗೆ ಬೇಕು. ತುಂಬ ಜನಕ್ಕೆ ಕನೆಕ್ಟ್ ಆಗಿದೆ ಕತೆ. ತುಂಬ ಸರಿ ನೋಡ್ತಿದ್ದಾರೆ, ಯಾವ ಕಂಟೆಂಟಲ್ಲಿ ನೋಡ್ತಿದ್ದಾರೆ ನನಗೂ ಗೊತ್ತಿಲ್ಲ, ಬಟ್ ತುಂಬ ನೋಡ್ತಿದ್ದಾರೆ ಸಾಂಗ್ನ. ಒಬ್ರಿಗೆ ರೊಮ್ಯಾನ್ಸ್ ಇಷ್ಟ ಆಗ್ತಿದೆ, ಒಬ್ರಿಗೆ ವಿಡಿಯೋ ಇಷ್ಟ ಆಗ್ತಿದೆ, ಸೀನ್ಸ್ಗಳು ಇಷ್ಟ ಆಗ್ತಿದೆ, ಒಬ್ರಿಗೆ ಹೀರೋಯಿನ್ ಇಷ್ಟ ಆಗಿರ್ಬೋದು, ಏನೋ ಒಂದು ಒಟ್ಟು ಏನೋ ಇದೆ ಅಂತ ನಂಬರ್ ಆಫ್ ಆಡಿಯನ್ಸ್ ನೋಡ್ತಾ ಇದ್ದಾರೆ. ಅಲ್ಲ ಅದನ್ನೇ ಹೇಳೋದು ನಾವು. ಆಫ್ಟರ್ 9th ಜನಕ್ಕೆ ಏನಾದರೂ ಇಷ್ಟ ಆಗಲಿ, ಮಲ್ಟಿಪಲ್ ಟೈಮ್ಸ್ ಸಿನಿಮಾ ನೋಡಲಿ, ನಮ್ಗೆ ಅದು ಒಳ್ಳೆಯದು. ಅಲ್ಲ ಇಲ್ಲಿ ನೋಡಿ, ನಾವು ಯಾವುದೇ ಇಂಟರ್ವ್ಯೂಲ್ ಆಗಲಿ ನಾನು ತುಂಬ ಪ್ರಯತ್ನ ಮಾಡ್ತೀನಿ ಒಂದಷ್ಟು ವಿಷಯಗಳನ್ನು ಮಾತಾಡಿಸ್ಬಾರ್ದು ಅಂತ, ಬಟ್ ಡಿಫಾಲ್ಟ್ ಬಂದುಬಿಡುತ್ತೆ ಕೆಲವೊಂದು ವಿಷಯಗಳು. ದರ್ಶನ್ ಸರ್ ಬರ್ತಾರೆ, ಅಪ್ಪು ಸರ್ ಬರ್ತಾರೆ, ಸುದೀಪ್ ಸರ್ ಬಂದಿರ್ತಾರೆ, ಶಿವಣ್ಣ ಬಂದಿರ್ತಾರೆ, ಎಲ್ಲರೂ ಬಂದು ಹೋಗ್ತಾರೆ. ಇಲ್ಲಿ ದರ್ಶನ್ ಸರ್ ನೀವೇ ಕರೆಸ್ಬಿಟ್ರಿ. ಅಲ್ಲ ತುಂಬ ಒಳ್ಳೆ ವಿಷಯ ಅಂತ. ಇಂಟರ್ವ್ಯೂಗೆ ಅಂತ ಮಾತಾಡೋ ಮಾತಲ್ಲ ಅದೆಲ್ಲ. ಮೇ ಬಿ ಅವತ್ತು ನಾನು ಟಾಪಿಕ್ ಓಪನ್ ಮಾಡಿದೆ, ಅವರು ಹೇಳಿರ್ಲಿಲ್ಲ ಅಂದರೆ ಈ ಸಿನಿಮಾನೇ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಅಂದರೆ ನನಗಿಂತ ಮುಂಚೆ 3-4 ಜನ ಹೀರೋಗಳು ಸೆಲೆಕ್ಟ್ ಆಗಿಬಿಟ್ಟಿದೆ. ನಾನು ಬಂದಮೇಲೆ ಸಿನಿಮಾ ಸ್ಟಾರ್ಟ್ ಆಯಿತು ಇದು. ಸೊ ಅವತ್ತು ಒಂದು ಪಾಸಿಟಿವ್ ಆಗಿ ಹೇಳಿ ಕಳಿಸಿದ್ರಲ್ಲ, ಅದರಿಂದ ಈ ಸಿನಿಮಾ ಟೇಕ್ ಆಫ್ ಆಯಿತು. ಸೊ ಅವ್ರ ಫ್ಯಾನ್ಸ್ಗಳು ನೀವು ನೋಡ್ಬೋದು, ನೀವು ಯಾವುದೇ ಟ್ರೈಲರ್ ರಿಲೀಸ್ ಆಗಿರ್ಬೋದು, 100 ಕಮೆಂಟ್ ಅವ್ರ ಫ್ಯಾನ್ಸ್ದೇ ಇರುತ್ತೆ, ಒಳ್ಳೇದಾಗಬೇಕು ಅಂತ ಆರ್ಟ್ಫುಲ್ಲಾಗಿ ಬಯಸ್ತಾರೆ. ಆಮೇಲೆ ಅಪ್ಪು ಸರ್ದು ಹೇಳಬೇಕು ಅಂದರೆ ನಮ್ಮದು ಒಂದು ಮದುವೆ ಸಾಂಗ್ ಇದೆ, ಇದು ಮದುವೆ ಸಾಂಗ್ನ ಅಪ್ಪು ಸರ್ ಆಡಬೇಕಾಗಿತ್ತು. ನಾನು ಸತ್ಯವಾಗಿ ಹೇಳ್ತಾ ಇದ್ದೀನಿ, ರೀಸೆಂಟಾಗಿ ನಾನು ನಿಮ್ಮ ವಿಡಿಯೋ ನೋಡ್ಬೇಕಾದ್ರೆ ನಾನು ನಮ್ಮ DOP ಕಿರಣ್ ಜೊತೆ ಮಾತಾಡಿದ್ವಿ. ಅಪ್ಪು ಸರ್ ಇದ್ದಿದ್ರೆ ಈ ಹಾಡು ಹಾಡ್ತಾಯಿದ್ರು ಅಂತ ಅಂದ್ವಿ. ಸತ್ಯವಾಗ್ಲೂ ಅಂದ್ವಿ ಸರ್. ನಾನು ನಿಮ್ಮನ್ನು ಮೆಚ್ಚಕ್ಕೆ ಹೇಳ್ತಾ ಇಲ್ಲ, ಸತ್ಯವಾಗ್ಲೂ ನಾವು ಮಾತಾಡಿದ್ವಿ ಸರ್. ನಮ್ಮದು ಟೀಮ್ದು ಪ್ಲ್ಯಾನ್ ಅದೇ ಇತ್ತು. ಪರಮೇಶ್ವರ್ ತುಂಬ ಟ್ರೈ ಮಾಡಿದ್ರು, ಅವ್ರು ಒಪ್ಕೊಂಡಿದ್ರು ಕೂಡ. ಅಪ್ಪು ಸರ್, ನಾನು ಸಾರ್ ಇದು ಯಾವುದು ನನಗೆ ಎಲ್ಲ ಹೊಸದು, ಲವ್ ಸ್ಟೋರಿನೇ ಹೊಸದು ನನಗೆ. ಸಾರ್ ಮದುವೆ ಸರ್ ಹೆಂಗೆ ಸರ್ ಇದು ಮದುವೆ ಸಾಂಗ್ ಎಲ್ಲ ನನ್ನೇನು ಇಟ್ಕೊಂಡು, ಇಲ್ಲ ರಾಜ್ ನೀವು ಸುಮ್ಮನೆ ಇಮ್ಯಾಜಿನ್ ಮಾಡಿ ಅಪ್ಪು ಸರ್ ಹಾಡು ಹೇಳ್ತಾರೆ ಇದನ್ನು ಅಂದಿದ್ರು. ಸಖತ್ತಾಗಿರುತ್ತೆ ಸರ್, ಈ ಸಾಂಗ್ ಇಟ್ಟಾಗತ್ತೆ ಸರ್. ಏನು ನಮ್ಮದು ಬ್ಯಾಡ್ ಲಕ್ ಅನಿಸುತ್ತೆ, ಏನು ಮಾಡೋದು, ಆಗಲಿಲ್ಲ ಅದು. ಬಟ್ ಸರ್ ಇದ್ದಿದ್ರೆ 100% ಇದು. ಇನ್ನೇನು ಒಂದು ಸ್ವಲ್ಪ ದಿನ, ಒಂದು ಮೇ ಬಿ ಒಂದು 10-20 ಡೇಸು, 3 ಡೇಸ್ ಅಶ್ವಿನಿ ಮೇಡಮ್ ಬಂದು ಬ್ಲೆಸ್ ಮಾಡಿದ್ರು. ಆಮೇಲೆ ಅದು ಖುಷಿ ಆಯಿತು ಅಷ್ಟೇ. ಫ್ಯಾಮಿಲಿಯಿಂದ ಒಬ್ಬರು ಬಂದು ಬ್ಲೆಸ್ ಮಾಡಿದ್ರಲ್ಲ, ನಮ್ದೊಂದು ಸಾಂಗ್ ರಿಲೀಸ್ ಮಾಡಿಕೊಟ್ರು ಮೇಡಮು.